ನಿನಗೆ ಕಲಿಸಿಕೊಟ್ಟೆ. ಬಂದಂತೆ ಕಾಣುತ್ತದೆ. ನೀನು ಮಹಾಕಾಳಿಯಂತೆ ನಿಂತುಕೊಳ್ಳು, ನಾನು ಭೈರವನಂತೆ ನಿಲ್ಲುವೆ. ಆಯ್ತು, ಮಾವನವರು ಬಂದ ಮೇಲೆ ಯಾರು ಮಾತನಾಡುವಂತಿಲ್ಲ. ಮೊದಲು ಯಾರು ಮಾತನಾಡ್ತಾರೋ ಅವರು ಸ್ವತಂತ್ರ. ಗೊತ್ತಾಯ್ತಾ? ಒಪ್ಪಿದೆ. ಪಲ್ಲೆಲಿನ ಕತ್ತು ಬಿಡಲಾರೆ ನಾನು ಈ ಸರತು. ಆ ಪಲ್ಲೆಲಿನ ಕತ್ತು ಬಿಡಲಾರೆ ನಾನು ಈ ಸರತು. ಸುಮ್ಮನೇಕೆ ಹಠ ತೊಟ್ಟ ಹೋಗು ನೀನಿಂದ ಸೋತು. ಸುಮ್ಮನೇಕೆ ಹಠ ತೊಟ್ಟ ಹೋಗು ನೀನಿಂದ ಸೋತು.
ಬಂದ, ಬೇಗ ನಿಂತುಕೊಳ್ಳು. ಆ, ತಗೊಳ್ಳಿ ಚಕ್ರ. ಇವರೇನು ವಿನೋದದಿಂದ ನಿಂತಿರುವರು ಅಥವಾ ಭೂತಬಾಧೆಯಿಂದ ಪೀಡಿತರಾಗಿರುವರು? ಹೀಗೆ ಮಾಡಬೇಕು. ಅಯ್ಯೋ ಚಕ್ರ ಚಕ್ರ! ಮತ್ತೇಕೆ ಬಂದಿತ್ತಪ್ಪ? ಎಲ್ಲಿ ಚಕ್ರ? ಬಿದ್ದೆ ಬಿದ್ದೆ. ಅಯ್ಯೋ ಮಾವ. ಎಲ್ಲಿ ಚಕ್ರ? ಏನು ಕತೆ? ನಮ್ಮ ಹುಚ್ಚಾಟಕ್ಕೆ ಹರದಾರ ಹಾಕಲು ಹಂಚಿಕೆ ಹೂಡಿದಷ್ಟೇ. ಮಾವ, ಚಕ್ರವೆಂದ ಕೂಡಲೇ ಎದಿಗೆ ಬಾಣ ಬರದಂತೆ ಆಯ್ತು. ನೀವು ಇಲ್ಲೇ ವಿನೋದದಿಂದ ಕಾಲ ಕಳೆದರೆ ಅಲ್ಲಿ ಕೌರವೇಶ್ವರನ ಬುದ್ಧಿಯನ್ನು ಕಟ್ಟುವವರಾರು? ಸಮಾರಂಭಕ್ಕೆ ಹರದಾಳನ್ನು ಹಾಕಿಸುವವರಾರು? ನಾನಿರುವನಲ್ಲ ಚಿರತಿ, ಸಾವಿರ ಬಂಟರ ವೆಂಕಟಪತಿ. ಅಂತ ಹೀಗೆ ಕಾಲಹರಣ ಮಾಡುತ್ತೇನೇನೋ? ಕಾಲವರ್ಣವಲ್ಲ ಮಾವ, ಮುಂದಾಗುವ ಮಹಾಯುದ್ಧದಲ್ಲಿ ಕಲ್ಪನೆಯು ವಿಕಲ್ಪ ಸಮಾಧಿ ಉಂಟಾಯಿತು. ಹೀಗೋ? ಈ ಮೊಮ್ಮಗ ಒಳಗ ನಕ್ಕ ಮಂದಿಗೆ ಮಪ್ಪು ಹಾಕುವ ಮೋಸವಿರುತ್ತದೆ. ವಿಚಾರವೇನು? ವಿಚಾರವೇನೂ ಇಲ್ಲ ಮಾವ, ಆದರೆ ಮುಂದಿನ ಮಹಾಯುದ್ಧದಲ್ಲಿ ಮಾವ ನಾವಿರುವರು ಮುತ್ಸತಿಗಳೇ ಆಗೇ ಉಳಿಯೋಣ. ಅಂದ್ರೇ ನಮ್ಮ ತಲೆಗಳು ಉಳಿಯುವ. ತಲೆ ಖರ್ಚು ಮಾಡ ತಲೆ ಉಳಿಸಿಕೊಳ್ಳುವ ಶ್ರೇಷ್ಠ ಮಾರ್ಗವೇ ಮುತ್ಸದಿತನ. ಸಾಕು ಮಾಡಿ ನಿಮ್ಮ ಮಾತನ್ನು. ಹೋಗಲಿ ಬಿಡು ಮಾವ. ಅಂದ ಹಾಗೆ ಮತ್ತವ ಹೊಸ ಸುದ್ದಿ? ಹೊಸ ಸುದ್ದಿ ಏಕೆ? ಬಿಸಿ ಬಿಸಿ ಹೊಸ ಸುದ್ದಿಯನ್ನೇ ತಂದಿರುವರು. ಅದಕ್ಕಾಗೇ ಮಾವನವರ ಪ್ರವೇಶ ಆರಂಭ. ಸಿಂಧುರಾಜ, ನಿಮಗೊಂದು ನವೀನ ಕಾರ್ಯ ಒಪ್ಪಿಸಬೇಕಾಗಿದೆ. ಬೇಕಾದ ಕೆಲಸವನ್ನು ಹೇಳಿ, ಆದ್ರೆ ಸೀರೆಯನ್ನು ಉಡಲಿಕ್ಕೆ ಮಾತ್ರ ಹೇಳಬೇಡಿ. ಓಹೋ, ಅದು ನಿನ್ನೆ ನಡೆದ ವಸ್ತ್ರಾಪಹರಣದ ಸಮಯ. ಹೌದು ಮಾರಾಯ, ಮುಂದಿರುವುದು ಪ್ರಾಣ ಕಳೆದುಕೊಳ್ಳುವ ಪ್ರಸಂಗ. ಅದಕ್ಕಾಗಿ ದೀರ್ಘಾಲೋಚನೆ. ಸಿಂಧುರಾಜ, ತತ್ತರಿಸಬೇಡ. ಸಂತೋಷಜನಕವಾದ ಕಾರ್ಯ ನಿಮ್ಮ ಮುತ್ಸದ್ದಿತನಕ್ಕೆ ಸೌಕರ್ಯ. ಕೇಳಿ, ನಾಳಿಗೆ ಒಂಟಿಗರಾಗಿ ಬರುವ ಆ ಕಲ್ಲು ಕೃಷ್ಣನ ಕಂಠನಾಳವನ್ನು ಆ ಕಳ್ಳ ಕೃಷ್ಣ ಇಲ್ಲೇಕೆ ಬರೋನು? ಗೊತ್ತಿಲ್ಲವೇ ಆ ಗೊಲ್ಲನಾಗಮನದ ಕಾರಣ? ಮತ್ತೇನು ಸಂಧಾನ? ಗುರು ಪಾಂಡವರ ಸಂಧಾನ. ಅದು ಆಗದಂತೆ ಈಗಿನಿಂದಲೇ ಈ ಶಕುನಿಯ ಕಾರಸ್ಥಾನ. ಬನ್ನಿ. ನೀವಿರುವರು ಕೂಡಿ ಆ ಕಳ್ಳ ಕೃಷ್ಣನ ಹೊಟ್ಟೆಯಲ್ಲಿ ಹಾಲಾಹಲವನ್ನು ಹಂಚಿಕೆಯಿಂದ ಹಾಕಲಿಕ್ಕೆ ತಪ್ಪಬಾರದು. ಅಪ್ಪರೇ ಮಾವ, ಎತ್ತರೂ ಇರಬೇಕು ನಿನ್ನಂತ ಶಕುನಿ ಮಾವ. ಹಾರೈಸುವ ಆತ್ಮೆಯನ್ನು ಅಂಧಕಾರದ ಅಡವಿಯಲ್ಲಿಟ್ಟು ಅರಾಜಕತೆಯ ಆಳಿಕೆಯಲ್ಲಿ ಆಳುತ್ತಿರುವ ಅರಸನೇ ಕೇಳು. ಸಿಂಹಗರ್ಜನೆ ಮಾಡುತ್ತಾ ಸಿರಿತನದ ಸೆಲೆಯಲ್ಲಿ ಸಿಲುಕಿ ಸದಾ ಈ ಶಕುನಿಯ ಸಲಹೆಯನ್ನೇ
ಸಾಧನೆ ಎಂದು ಪರಿಗಣಿಸಿರುವ ಶ್ರೀಮಂತನೇ ಕೇಳು. ಹೆತ್ತ ತಾಯಿಯ ಕಣ್ಣೀರಿನಿಂದ ತೊಯ್ಲು, ಹಿರಿಯರ ರಕ್ತದಿಂದ ಕಲುಷಿತವಾಗಿ, ಪುತ್ರ ಶೋಕದಿಂದ ನಿನ್ನನ್ನು ನರಳುವಂತೆ ಮಾಡಿ, ನರಕದಲ್ಲಿ ನಿನ್ನನ್ನು ವಿರಾಜಮಾನವನನ್ನಾಗಿ ಮಾಡುವೆ. ಅಲ್ಲಿಯವರೆಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿಯಲ್ಲಿ, ನೆಮ್ಮದಿಯಲ್ಲಿ. ಅದಕ್ಕಾಗಿ ಶ್ರೀಕೃಷ್ಣ ಸ್ವಾಗತ ಸಮಾರಂಭಕ್ಕೆ ಹರದಾರವನ್ನು ಹಾಕಿಸಿ ಮಹಾಯುದ್ಧದ ಪೂರ್ವ ಪೀಠಿಕೆಯ ರಂಗಸ್ಥಳವನ್ನೇ ನಿರ್ಮಿಸುವೆ. ಕುಮಾರರನ್ನು ಕಾಲನ ಕೈಯಲ್ಲಿ ಕೊಟ್ಟು ಕೌರವಾಂಗನೆಯರ ಕಣ್ಣೀರಿನಲ್ಲಿ ಸ್ನಾನ ಮಾಡಿ, ಕೌರವರ ರಕ್ತ ಮಾಂಸಗಳಿಂದ ನನ್ನ ಸ್ವರ್ಗಸ್ಥ ಬಂಧುಗಳಿಗೆ ಪಿಂಡದಾನ ಮಾಡುವೆ. ದುರ್ಯೋಧನ, ಮಸನವಾದ ನನ್ನೆದೆಯಲ್ಲಿ ಮೋಹ ಮಮತೆಗಳೆಲ್ಲವನ್ನು ಸುಟ್ಟು ಭಸ್ಮ ಮಾಡಿದ್ದೇನೇನೋ. ಈ ಶಕುನಿ ಹೊತ್ತಿಸಿರುವ ಕುರುಕ್ಷೇತ್ರವೆಂಬ ರಣಕುಂಡದಲ್ಲಿ ಬಲಿಯಾಗುವ ನರಕುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗುವುದು ಭರತ ಭೂಮಿಯ ಕುರುಕ್ಷೇತ್ರದ ಈ ನೆಲ, ವೈಶಂಪಾಯನ ಸರೋವರದ ಸರಸಿಯ ಜಲ. ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿಯದ ಕುರುಕುಲದ ಕುರುಡನ ಕುಂಡಿಗಳು. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ನಾಮ. ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ಶಕುನಿ ಎಂಬ ಮೂರಕ್ಷರ ಭಾರತದಲ್ಲಿ ಅಚ್ಚಳೆಯದೇ ಉಳಿವೆ. ಅಧಿಕಾರವಿದೆ ಎಂದು ಪಟ್ಟಿ ಮೆರೆಯುವೇನು ಮೂಡ? ಎಷ್ಟು ಇದೆ ನಿನ್ನ ಅಧಿಕಾರ? ಮನದಲ್ಲಿ ನಿನ್ನ ಕೊಲೆ ಮಾಡು ಸಂಚು ನನ್ನ ತಲೆಯಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡು ಸಂಚು ನನ್ನ ಮನದಲ್ಲಿ. ದರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶದ ಹೊಂಚು ಇದೆ ನನ್ನ ತಲೆಯಲ್ಲಿ, ನಿನ್ನ ಕುಲನಾಶದ ಹೊಂಚು ಇದೆ ನನ್ನ ತಲೆಯಲ್ಲಿ. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ತಪ್ಪು, ಇಬ್ಬರ